ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾವು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಜವಾರಿ ಹಾಗಲಕಾಯಿ, ಬುಡ್ಡ ಹಾಗಲಕಾಯಿ ಅಂತಾರೆ ಇವಕ್ಕೆ. ಜವಾರಿ ಹಾಗಲಕಾಯಿ ನೋಡ್ರಿ, ಏನು ಸೂಪರಾಗ್ಯಾವ, ಫ್ರೆಶ್ ಅದಾವು. ಇವನೀಗ ಒಂದು ಅರ್ಧ ಕೆ ಜಿ ಹಾಗಲಕಾಯಿನ ಪಲ್ಯ ಮಾಡಿ ತೋರಿಸ್ತೀನಿ. ಹಾಗಲಕಾಯಿ ಅಂದ್ರೆ ಮೂಗು ಮುರೋರಿಗೆ ಈ ಥರ ಪಲ್ಯ ಮಾಡಿಕೊಡ್ರಿ, ಬೇಕು ಅಂತಾರೆ. ಕಹಿ ಆಗಂಗಿಲ್ಲ, ಮಸ್ತ್ ಪಲ್ಯ ಆಕತ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ. ನೋಡಿರಿ, ಒಂದು ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡೀನಿ, ಸ್ವಚ್ಛಾಗಿ ತೊಳೆದೀನಿ, ಡ್ರೈಯಾಗಿ ಒರೆಸ್ಕೊಂಡು ಇವನೀಗ ನಾನು ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಈ ವಿಧಾನದಾಗ ಪಲ್ಯ ಮಾಡಿರಿ, ಯಾರೂ ಒಲ್ಲೆ ಅನ್ನಂಗಿಲ್ಲ, ಕಹಿ ಆಗಂಗಿಲ್ಲ, ಒಂದು ರೊಟ್ಟಿ ಜಾಸ್ತಿ ಹೋಗ್ತದೆ ನೋಡ್ರಿ. ಇವನೀಗ ಹೆಚ್ಕೊಳೋಣ ಬರ್ರಿ. ಇದಕ್ಕೆ ನಾನು ಇಲ್ಲಿ ಒಂದು ಸಣ್ಣ ಬಟ್ಲ ಕೊಬ್ಬರಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ. ಕೊಬ್ಬರಿ ಹಾಕಿ ಪಲ್ಯ ಮಾಡ್ತೇನೆ ನಾ ಇವತ್ತು. ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ಬಿಳಿ ಎಳ್ಳು ಶೇಂಗಾಕಾಳು ಹಾಕಿ ಮಾಡ್ತಿದ್ದೆ, ಈ ಸಲ ಕೊಬ್ಬರಿ ಹಾಕಿ ಮಾಡ್ತೇನೆ. ಇದೊಂಥರ ಪಲ್ಯ ರುಚಿ ಕೊಡ್ತೈತಿ. ಒಂದು ಸಣ್ಣ ಬಟ್ಲು ಕೊಬ್ಬರಿ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಚಿಟಿಗೆ ಜೀರಿಗೆ, ಇಷ್ಟನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು. ಅತೀ ನೈಸ್ ಪೇಸ್ಟ್ ಅಲ್ಲ, ಸ್ವಲ್ಪ ತರಿಯಾಗಿರಲಿ. ಈ ಥರ ಒಂದು ಸಲ ಮಾಡಿರಿ, ಮಸ್ತ್ ರುಚಿ ಆಗ್ತೈತಿ ಪಲ್ಯ. ನೋಡಿರಿ, ಈ ಥರ ಇರಬೇಕು. ನೈಸ್ ಪೇಸ್ಟ್ ಬೇಡ, ಗ್ರೇವಿ ಮಾಡೋ ಮುಂದೆ ನೈಸ್ ಪೇಸ್ಟ್ ಬೇಕು. ಇದು ಹಾಗಲಕಾಯಿ ಪಲ್ಯ ಮಾಡತ್ತೇನೆ ನಾನು. ಈ ಥರ ಇರಬೇಕು. ಸ್ವಲ್ಪ ಚಿರೋಟಿ ರವೆ ಕೈಗೆ ಹಿಡಿದ್ರೆ ಹತ್ತತ್ತಲ್ಲ, ಆ ಥರ ಇರಬೇಕು ಸಾಕು. ಸೈಡಿಗಿಡಾನು. ಈಗ ಈ ಹಾಗಲಕಾಯಿನ ಹೆಚ್ಕೊಳೋಣ ಬರ್ರಿ. ಬುಡ್ಡ ಹಾಗಲಕಾಯಿ, ಇಟ್ಟಿಟ್ಟ ಚೋಟಿ ಹಾಗಲಕಾಯಿ ಇವು. ಒಂದ್ರಾಗ 4 ಪೀಸ್ ಮಾಡ್ತೀನಿ ನೋಡಿರಿ. ಒಂದ್ರಾಗ 2 ಪೀಸ್ ಮಾಡಿ ಅದರ ಬೀಜ ಎಲ್ಲ ತೆಗೆದು ಕೆಲವರು ಬೀಜ ಇಟ್ಟ ಪಲ್ಯ ಮಾಡ್ತಾರೆ, ನಮಗೆ ಇಷ್ಟ ಆಗಲ್ಲದು. ಕಟಮ್ ಅಂತ ತಿನ್ನೋ ಹೊತ್ತಿನಾಗ ಸರಿ ಆಗಲ್ಲ. ಒಂದ್ರಾಗ 4 ಪೀಸ್ ಮಾಡಿ ಅದ್ರ ಬೀಜ ಎಲ್ಲ ತೆಗೆದು ನಾನು ಹೆಚ್ಚಿಟ್ಕೊತೀನಿ. ಸ್ವಲ್ಪ ಸಣ್ಣ ಹಾಗಲಕಾಯಿ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತೈತಿದೆ ಹೆಚ್ಚಕ್ಕೆ. ತೋರಿಸ್ತೇನೆ ನೋಡಿರಿ ನಿಮಗೆ. ಈ ಥರ ಹೆಚ್ಕೊಂಡೀನಿ. ವಾರದಾಗ 2 ಸತ ಆದರೂ ಹಾಗಲಕಾಯಿ ತಿನ್ಬೇಕ್ರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಇರೋರಿಗಂತೂ ಇದ್ರದ್ದು ಜ್ಯೂಸ್ ಕುಡಿತಾರೆ ಬೆಳಿಗ್ಗೆ ಮಾಡಿಕೊಂಡು. ಒಂದ್ರಾಗ 4 ಪೀಸ್ ಮಾಡಿ ಬೀಜ ತೆಗೆದು ಈ ಥರ ಹೆಚ್ಕೊಂಡೆ ನೋಡಿರಿ. ಹೋಳುಗಳನ್ನು ನಾನು ಮಸ್ತ್ ಅದಾವೆ ನೋಡಿರಿ, ಫ್ರೆಶ್ ಹಾಗಲಕಾಯಿ ಇವು. ಇವಾಗ ಇವನ್ನ ಹುರಿಯೋಣ ಬರ್ರಿ. ಇದೇ ಥರ ಇಷ್ಟು ಹೆಚ್ಕೋತೇನೆ ನಾನೀಗ. ಹೆಚ್ಕೊಂಡು ಪ್ಲೇಟ್ನಾಗ ನಿಮಗೆ ತೋರಿಸ್ತೀನಿ ನೋಡಿರಿ. ಇಷ್ಟಾಗ್ಯಾವ ಇವು. ಒಂದು ಅರ್ಧ ಕೆ ಜಿ ಹಾಗಲಕಾಯಿ. ಇವನ್ನೀಗ ಹುರಿಯೋಣ. 1-2 ಸ್ಪೂನ್ ಎಣ್ಣೆ ಹಾಕಿ ಚಲೋ ಹೊತ್ನಂಗೆ ಇವು ಸ್ಮೂತ್ ಆಗಬೇಕು, ಅಲ್ಲಿವರೆಗೆ ಹುರಿಯೋಣ. ಚೆಂದಾಗಿ ಹುರಿಯೋದ್ರಿಂದನೇ ಕಹಿ ಬರಲ್ಲ ಪಲ್ಯ. ನಾವು ಇವನ ಮೇಲಿಂದ ಏನೂ ತೆಗ್ದಿಲ್ಲ, ಸಿಪ್ಪಿ ತೆಗ್ದಿಲ್ಲ, ಮತ್ತು ಉಪ್ಪು ನೀರಿನಾಗ ತೊಳೆದಿಲ್ಲ. ಡೈರೆಕ್ಟ್ ಹೆಚ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಹುರಿತೇನೆ ನೋಡಿರಿ. ಇಂಥ ಬುಡ್ಡ ಹಾಗಲಕಾಯಿ ಸಿಕ್ಕರೆ, ಜವಾರಿ ಹಾಗಲಕಾಯಿ ಸಿಕ್ಕರೆ ತಂದು ಮಾಡ್ಕೋರಿ, ಭಾರಿ ರುಚಿ ಆಗ್ತತಿ. ಇವನ್ ಚಲೋ ಹೊತ್ನಂಗೆ ಹುರಿಯೋಣ. ಈಗ ಫುಲ್ ಕಲರ್ ಚೇಂಜ್ ಆಗಬೇಕು, ಕಹಿ ಬರೋದೇ ಇಲ್ಲ ಪಲ್ಯ ಇದು. ಇವಾಗ ಹುರಿದಾವು ಸಾಕು. ಇದಕ್ಕೆಲ್ಲ ಪದಾರ್ಥಗಳನ್ನು ಹಾಕಿಬಿಡೋಣ ಇದ್ರಾಗ. ಗ್ಯಾಸ್ ಆಫ್ ಮಾಡ್ತೀನಿ ನೋಡಿರಿ. ಈ ಥರ ಹುರಿಬೇಕು ತೋರ್ಸಾಕ್ತಾನೆ. ಈ ಗ್ಯಾಸ್ ಆಫ್ ಮಾಡಿಬಿಡೋಣ. ಇದಕ್ಕೆಲ್ಲ ಸಾಮಗ್ರಿಗಳನ್ನು ಇಲ್ಲೇ ಹಾಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿಣ,
ಒಂದು 4 ಸ್ಪೂನ್ ಇಲ್ಲೇ ಚಿಲ್ಲಿ ಪೌಡ್ರ್ ಹಾಕೀನಿ. ಖಾರ ಇಲ್ಲದು ಮೀಡಿಯಮ್ ಖಾರ ಐತಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಇದು. ಒಂದು 4 ಸ್ಪೂನ್ ಹಾಕ್ತೀನಿ. ಪಲ್ಯ ಸ್ವಲ್ಪ ಖಾರ ಇದ್ರನ್ನ ಟೇಸ್ಟು ಮಸ್ತಾಗಿತ್ತು ರೀ ಪಲ್ಯ ಇದು ರೊಟ್ಟಿ ಜೋಡಿ. ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಪಲ್ಯಗಳಿಗೂ ಬಳಸುವಂಥ ಒಂದು ಸೀಕ್ರೆಟ್ ಪದಾರ್ಥ ಅಂದ್ರೆ ಗುರಾಳ್ ಪುಡಿ ನೋಡ್ರಿ. ಗುರಾಳ್ ಪುಡಿ ಹಾಕಿದೆ. ಈ ಕೊಬ್ಬರಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿ ಹಾಕೋಣ. ಕೊಬ್ಬರಿ ಹಾಕಿದ್ದಕ್ಕಂತೂ ರುಚಿ ಡಬ್ಬಲ್ ಬರ್ತೈತೆ ರೀ. ಹುಣಸೆ ಹುಳಿ ಹಾಕಲೇಬೇಕು. ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಉಪ್ಪು ಖಾರ ಹುಳಿ ಬೆಲ್ಲ ಕಟ್ಟಗಿರ್ಬೇಕು ರೀ, ಅಂದ್ರೆ ರುಚಿ ಪಲ್ಯಗಳು. ಬೆಲ್ಲ ಹಾಕ್ತಾನೀಗ. ಇದು ಆರ್ಗ್ಯಾನಿಕ್ ಪುಡಿ ಬೆಲ್ಲ. ಇದು ಟೀ ಮಾಡಕ್ಕೆ ಇಟ್ಕೊಂಡಿದ್ದು ಬೆಲ್ಲ. ಇದು ಒಂದು 4 ಸ್ಪೂನ್ ಸಣ್ಣ ಸ್ಪೂನ್ ಅದು ಹಾಕೀನಿ. ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ನಾನು ಯಾವ ಮಸಾಲೆನೂ ಯೂಸ್ ಮಾಡಿಲ್ಲ ಇಲ್ಲೇ, ಅಂದ್ರೆ ಮಸಾಲೆ ಪೌಡ್ರ್ಗಳನ್ನು ಯೂಸ್ ಮಾಡಿಲ್ಲ ನೋಡ್ರಿ. ಮಸ್ತ ಪಲ್ಯ ಆಗಿತ್ತು ರೀ ಇದು. ಈ ಥರ ಮಿಕ್ಸ್ ಮಾಡಿ ಸೈಡಿಗಿಟ್ಟು ಒಂದು ಕುಕ್ಕರ್ ತೊಗೊಳೋಣ. ಇವು ಫ್ರೈ ಮಾಡಿರ್ತೀವಿ. ಕುಕ್ಕರ್ನಾಗ ಒಂದೇ ಒಂದು ಸೀಟಿ ಹೊಡೆಸ್ಬಿಟ್ರೆ ಮಸ್ತನಾಗ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಕೂಡ್ಕೊಂಡು ಟೇಸ್ಟ್ ಆದಂಥ ಒಂದು ಪಲ್ಯ ರೆಡಿ ಆಗ್ತತಿ. 1-2 ಸ್ಪೂನ್ ಎಣ್ಣೆ ಹಾಕೋಣ. ಈಗಾಗಲೇ ಫ್ರೈ ಮಾಡೋಕ್ಕೆ ಜಾಸ್ತಿ ಎಣ್ಣೆ ಹೋಗೈತಿಗಲ್ಲೇ. ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನೋವಾಗ ಈರುಳ್ಳಿ ಹಾಕೋಣ. ಮೀಡಿಯಮ್ 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ತೀನಿ. ಹಸಿ ಸ್ಮೆಲ್ ಹೋಗೋವರೆಗೆ ಈರುಳ್ಳಿನ ಫ್ರೈ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಾ ಹಾಕೋಂಥ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡ್ರಿ ಉಳ್ಳಾಗಡ್ಡಿ ಬೆಂದ್ವು. ಈಗ ಈ ಹಾಗಲಕಾಯಿ ಹಾಕಿಬಿಡೋಣ. ಈ ಬಾಳ್ಗಿಗೆ ಎಲ್ಲ ಮಸಾಲೆ ಹತ್ತಿರ್ತೈತಲ್ಲ, ಒಂದು ಲೋಟ ನೀರು ಹಾಕಿ ಇದಕ್ಕೆ ಹಾಕೋಣ. ಒಂದೇ ಒಂದು ಸೀಟಿ ಹೊಡೆಸಿಬಿಟ್ರೆ ಪಲ್ಯ ರೆಡಿ ಆಗ್ತತಿ. ನನಗೆ ಕುಕ್ಕರ್ನ ಬೆಂದಂಥ ಪಲ್ಯಗಳು ಭಾಳ ಇಷ್ಟ ಆಗ್ತಾವೆ. ಮಸ್ತ್ನಾಗ ಬೆಂದಿರ್ತತಿ ಸ್ಮೂತಾಗಿ. ಒಂದು ಲೋಟದಷ್ಟು ನೀರು ಇದಕ್ಕೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ. ಇದನ್ನು ಕ್ಯಾಪ್ ಮುಚ್ಚಿ ಒಂದೇ ಒಂದು ಸೀಟಿ ಹೊಡ್ಸೋಣ. ಏನು ಸೂಪರ್ ಆದಂಥ ಪಲ್ಯ ರೆಡಿಯಾಗಿರ್ತೈತಿ ನೋಡ್ರಿ ಅಂತ. ನೋಡಿರ ಘಮ ಘಮ ಅಂತತಿ, ತಿನ್ನಬೇಕು ಅಂತ ಆಸೆ ಆಗ್ತೈತಿ. ಒಂದು ಸ್ವಲ್ಪ ಕಹಿ ಆಗಿಲ್ಲ, ಮಸ್ತ ರುಚಿಯಾಗೈತೆ ರೀ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮಸ್ತನ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಈಗ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ನೋಡ್ರೆ ಎಷ್ಟು ಚೆನ್ನಾಗೈತೆ ನೋಡ್ರಿ. ಕಲರ್ ನೋಡ್ರಿ, ಘಮ ಘಮ ಅಂತತಿ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿರಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ರಿಗೂ ನಮಸ್ಕಾರ ರೀ.